ಸ್ನೇಹಿತರೆ ನಮಸ್ಕಾರ. ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ದೇಶಗಳ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧ ಮತ್ತು ಬಿಟ್ಕಾಯಿನ್ ಈ ವಿಚಾರವಾಗಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಮೊನ್ನೆ ಬಂದಿರತಕ್ಕಂಥ ಮಾಹಿತಿ ಏನಂತಂದರೆ ಇರಾನ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಹೇಳಿ ನ್ಯೂಸ್ ಬರ್ತಾ ಇದೆ. ಸೊ ಜಾಗತಿಕ ಮಟ್ಟದಲ್ಲಿ ಒಂದು ವಾರ್ ಟೆನ್ಷನ್, ಯುದ್ಧದ ಭೀತಿ ಶುರುವಾಗಿದೆ. ಬಟ್ ಇನ್ ಜನರಲ್ ಹೇಳೋದಾದರೆ ಇನ್ನೇ ಫಿಯೇಟ್ ಕರೆನ್ಸಿ ಸಿಸ್ಟಮ್ ಈ ಒಂದು ಯುದ್ಧಗಳು ನಡೀತಾನೆ ಇರುತ್ತೆ. ಬಟ್ ಇನ್ನೇ ಬಿಟ್ಕಾಯಿನ್ ಸ್ಟ್ಯಾಂಡರ್ಡ್ ದ ವಾರ್ ಬಿಕಮ್ಸ್ ಲೆಸ್ ಅಫೋರ್ಡೆಬಲ್. ಇದು ಯಾಕೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ಕೊತಾ ಹೋಗೋಣ. ನೀವೆಲ್ಲರೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿನಯದ ಮುತ್ತಿನಾರ ಚಲನಚಿತ್ರನ ತುಂಬಾ ನೋಡಿರ್ತೀರಿ, ಹಲವಾರು ಸಲ ನೋಡಿರ್ತೀರಿ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ಮೂವಿಲಿ ಒಂದು ಫೇಮಸ್ ಸ್ಟೇಟ್ಮೆಂಟ್ ಹೇಳ್ತಾರೆ. ಅದೇನಂತಂದರೆ, ಮನುಷ್ಯನೇ ಸೃಷ್ಟಿ ಮಾಡಿರ್ತಕ್ಕಂಥ ಈ ಯುದ್ಧ ಎಂಬ ಭೂತ ಏನಿದೆ, ಇದರಿಂದ ಮನುಷ್ಯ ಸೋಲ್ತಾನೆ ಇದ್ದಾನೆ, ಯುದ್ಧ ಗೆಲ್ತಾನೆ ಇದೆ ಹೊರತು ಮನುಷ್ಯ ಗೆದ್ದಿಲ್ಲ ಅಂಥೇಳಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೇಳ್ತಾರೆ. ಅದೇ ರೀತಿ ನೀವು ಬೇರೆ ಬೇರೆ ಮಹನೀಯರ ಸ್ಟೇಟ್ಮೆಂಟ್ಸ್ಗಳನ್ನು ನೋಡೋದಾದರೆ, ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಎನ್ ಐ ಫಾರ್ ಎನ್ ಐ ಆ್ಯಂಡ್ ದ ಹೋಲ್ ವರ್ಲ್ಡ್ ಗೋಸ್ ಬ್ಲೈಂಡ್ ಅಂತೇಳಿ ಮಹಾತ್ಮ ಗಾಂಧಿಯವರು ಹೇಳ್ತಾರೆ. ಅದೇ ರೀತಿ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂತಹ ಯಾರನ್ನೇ ಆಗಿಲ್ಲ ಅವ್ರ ಸ್ಟೇಟ್ಮೆಂಟ್ನ ನೋಡಿದ್ರೆ ಅವರೆಲ್ಲರೂ ಕೂಡ ಯುದ್ಧದ ವಿರುದ್ಧವಾಗಿದ್ದರು, ಅಹಿಂಸೆಯ ಪರವಾಗಿದ್ದರು. ಆದರೆ ದೊಡ್ಡ ದೊಡ್ಡ ಮಹನೀಯರು ಏನಿದ್ದಾರೆ, ಮಹಾತ್ಮ ಗಾಂಧೀಜಿ ಆಗಿರಲಿ, ಮಾರ್ಟಿನ್ ಲೂಥರ್ ಕಿಂಗ್ ಆಗಿರಲಿ, ನೆಲ್ಸನ್ ಮಂಡೇಲಾ ಆಗಿರಲಿ, ಯಾರಿಂದನೂ ಸಹ ಯುದ್ಧವನ್ನು ನಿಲ್ಲಿಸೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಸೊ ದ ಕನ್ಕ್ಲೂಷನ್ ಏನಂತಂದರೆ, ಮನುಷ್ಯನಿಂದ ಯುದ್ಧವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೇಳಿರೋ ಹಾಗೆ ಮನುಷ್ಯನೇ ಸೃಷ್ಟಿ ಮಾಡಿರ್ತಕ್ಕಂಥ ಈ ಯುದ್ಧವನ್ನು ಮನುಷ್ಯ ಮೆಟ್ಟಿ ನಿಲ್ಲಲು ಸಾಧ್ಯವೇ ಇಲ್ಲ. ಸೊ ಮನುಷ್ಯನೇ ಸೃಷ್ಟಿ ಮಾಡಿರ್ತಕ್ಕಂಥ ಯುದ್ಧವನ್ನು ಮನುಷ್ಯ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಯುದ್ಧಗಳನ್ನು ನಿಲ್ಲಿಸೋದಾದ್ರೂ ಹೇಗೆ? ಓಕೆ, ಇದು ಬಿಟ್ಕಾಯಿನಿಂದ ಮಾತ್ರ ಸಾಧ್ಯ. ಯಾಕೆ ಅಂತ ಹೇಳಿ ನೋಡ್ತಾ ಹೋಗೋಣ. ಇದು ನಿಮಗೆ ವೀಡ್ ಅಂತ ಅನಿಸ್ಬೋದು ಇನಿಷಿಯಲಿ, ಬಟ್ ಇವೆಂಚುಲಿ ಇವತ್ತು ಜಗತ್ತು ಮಾತಾಡ್ತಾ ಇರ್ತಕ್ಕಂಥದ್ದು ಇದನ್ನೇ. ಇನ್ ಎ ಫಿಯೇಟ್ ಕರೆನ್ಸಿ ಸಿಸ್ಟಮ್ ದ ವಾರ್ಸ್ ಪರ್ಸಿಸ್ಟ್, ಬಟ್ ಇನ್ ಎ ಬಿಟ್ಕಾಯಿನ್ ಸ್ಟ್ಯಾಂಡರ್ಡ್ ದ ವಾರ್ ಬಿಕಮ್ಸ್ ಲೆಸ್ ಅಫೋರ್ಡೆಬಲ್. ನೀವು ಒಂದು ಜಡ್ಜ್ಮೆಂಟ್ ಬರೋಕ್ಕಿಂತ ಮುಂಚೆ ಮೊದಲು ಸ್ವಲ್ಪ ಬಿಟ್ಕಾಯಿನ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಯಾಕೆ ಈ ಒಂದು ಫಿಯೇಟ್ ಕರೆನ್ಸಿ ಸಿಸ್ಟಮಲ್ಲಿ ಯುದ್ಧಗಳು ನಡೀತಾನೆ ಇದೆ? ಓಕೆ, ಫಾರ್ ಎಕ್ಸಾಂಪಲ್, ಅಮೆರಿಕ ದೇಶ ನಿಮಗೆ ಗೊತ್ತಿರೋ ಹಾಗೆ ಹಲವಾರು ಯುದ್ಧಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ, ಹಲವಾರು ಯುದ್ಧಗಳಲ್ಲಿ ಗೆದ್ದಿದೆ. ಪ್ರತಿಯೊಂದು ಯುದ್ಧಕ್ಕೂ ಕೂಡ ಅದರದೇ ಆದಂಥ ಆರ್ಥಿಕ ಸಂಪನ್ಮೂಲ ಬೇಕಾಗುತ್ತೆ. ಒಂದು ಯುದ್ಧ ನಡೀತಾ ಇದ್ದರೆ ಒಂದಿಷ್ಟು ಆರ್ಥಿಕ ಸಂಪನ್ಮೂಲ ಆ ಕಡೆ ಡೈವರ್ಟ್ ಮಾಡಬೇಕಾಗತ್ತೆ. ಯುದ್ಧದಿಂದ ಯಾವುದೇ ರೀತಿ ಪ್ರೊಡಕ್ಟಿವಿಟಿ ಅಂತೂ ಬರೋದಿಲ್ಲ. ಓಕೆ, ಇಟ್ಸ್ ಕಂಪ್ಲೀಟ್ಲಿ ಡೆಡ್ ವೇಸ್ಟ್ ಅಲ್ವಾ? ಸೊ ಹಣವನ್ನು ಆ ಕಡೆ ಸುರಿತಾ ಇದ್ರೂ ಸಹ ಇನ್ನೊಂದು ಕಡೆ ಆ ಒಂದು ದೇಶ ಬ್ಯಾಂಕ್ರಪ್ಟ್ ಆಗ್ತಾ ಇಲ್ಲ. ಯಾಕೆ? ಆ ಒಂದು ದೇಶದ ಖಜಾನೆ ಏನಿದೆ ಅದು ಅಕ್ಷಯ ಪಾತ್ರೆ ಥರ ಹೋಗ್ತಾನೆ ಇದೆ. ಅಂದರೆ ಯು ಡೂ ಎಂಡ್ಲೆಸ್ ವಾರ್ಸ್, ಆದರೂ ಕೂಡ ಸರ್ಕಾರದಲ್ಲಿರ್ತಕ್ಕಂಥ ಖಜಾನೆ ಮಾತ್ರ ಖಾಲಿ ಆಗೋದಿಲ್ಲ. ದ ರೀಸನ್, ಈ ಒಂದು ಫಿಯೇಟ್ ಕರೆನ್ಸಿ ಸಿಸ್ಟಮಲ್ಲಿ ಹಣವನ್ನು ಉತ್ಪಾದನೆ ಮಾಡುವಂಥ ಶಕ್ತಿ, ಅಂದರೆ ಹಣವನ್ನು ಸೃಷ್ಟಿ ಮಾಡುವಂತಹ, ಹಣವನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಈ ಒಂದು ಫಿಯೇಟ್ ಕರೆನ್ಸಿ ಸಿಸ್ಟಮ್ಗಿದೆ. ಆದರೆ ಬಿಟ್ಕಾಯಿನ್ ಸ್ಟ್ಯಾಂಡರ್ಡ್ಗೆ ಹೋದರೆ ಯಾರಿಂದಲೂ ಸಹ ಒಂದೇ ಒಂದು ಹೆಚ್ಚಿನ ಬಿಟ್ಕಾಯಿನನ್ನು ಸೃಷ್ಟಿ ಮಾಡಲು ಸಾಧ್ಯ ಇಲ್ಲ. ಹಾಗಾಗಿ ವಾರ್, ಬ್ಯಾಂಕ್ ಬೈಲೌಟ್ಸ್, ಇನ್ನಿತರ ಅನ್ಪ್ರೊಡಕ್ಟಿವಿಟಿ, ಓಕೆ, ಇದಕ್ಕೇನಾದರೂ ಹಣವನ್ನು ಮೀಸಲಿಟ್ಟರೆ ಆ ಒಂದು ಡಿಸಿಷನ್ಗೆ ಬೆಲೆನ ತೆರಲೇಬೇಕಾಗುತ್ತೆ. ಸೊ ಈ ಒಂದು ಡೇಟಾನ ನೀವು ಚೆಕ್ ಮಾಡೋದಕ್ಕೋಸ್ಕರ ಅಮೇರಿಕಾದ M2 ಮನಿ ಸಪ್ಲೈ ಅಂತಾಗಲಿ ಅಥವಾ ಗ್ಲೋಬಲ್ ಮನಿ ಸಪ್ಲೈ ಅಂತಾಗಲಿ, ಯಾವುದೇ ದೇಶದ ಮನಿ ಸಪ್ಲೈನ ಗೂಗಲಲ್ಲಿ ಸರ್ಚ್ ಮಾಡಿ ಮಾಹಿತಿನ ಕಲೆಕ್ಟ್ ಮಾಡಿ, ಗ್ಲೋಬಲ್ ಮನಿ ಸಪ್ಲೈ ಜಾಸ್ತಿ ಆಗ್ತಾನೆ ಇದೆ. ಹಾಗಾಗಿ ಹೊಸ ಅಮೌಂಟನ್ನು, ಒಂದು ಹೊಸ ಮನಿನ ಯಾಕೆ ಪ್ರಿಂಟ್ ಮಾಡಲಾಗ್ತಾ ಇದೆ, ಇನ್ಫ್ಲೇಷನ್ನ ಯಾಕೆ ಜಾಸ್ತಿ ಮಾಡಲಾಗ್ತಾ ಇದೆ ಅಂತ ಈ ಒಂದು ಡೇಟಾನ ನೀವು ಕಲೆಕ್ಟ್ ಮಾಡಿದ್ರೆ ಇದು ಮೂಲ ತೋರಿಸುವಂಥದ್ದು ಭ್ರಷ್ಟಾಚಾರ, ಲಂಚ, ಸ್ವಜನ ಪಕ್ಷಪಾತ, ದೇಶ ಮತ್ತು ದೇಶಗಳ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧಗಳ ಕಡೆ ಮುಖ ಮಾಡಿ ತೋರಿಸುತ್ತೆ. ಯಾವುದೋ ಒಂದು ಬ್ಯಾಂಕ್ ದಿವಾಳಿ ಆಯಿತು, ಭ್ರಷ್ಟಾಚಾರ ಅಥವಾ ಸ್ವಜನ ಪಕ್ಷಪಾತ, ಲಂಚದ ಕಾರಣದಿಂದ. ಯಾರೋ ಮೋಸ ಮಾಡಿ ಅಥವಾ ಯಾರೋ ಒಬ್ಬರು ದುಡ್ಡನ್ನು ಮಿಸ್ಯೂಸ್ ಮಾಡಿಕೊಂಡು ಹೋದರೆ ಆ ಒಂದು ಬ್ಯಾಂಕ್ನ ಮೇಲೆತ್ತೋದಕ್ಕೆ ಹೊಸ ಅಮೌಂಟನ್ನು ಪ್ರಿಂಟ್ ಮಾಡಿ ಆ ಒಂದು ಬ್ಯಾಂಕನ್ನು ಮೇಲೆತ್ತಲಾಗ್ತದೆ. ಇದರಿಂದ ಏನಾಗುತ್ತೆ, ಕರೆನ್ಸಿ ಸಪ್ಲೈ ಮಾರ್ಕೆಟಲ್ಲಿ ಜಾಸ್ತಿ ಆಗುತ್ತೆ. ನಾವು ನೀವು ಕಷ್ಟಪಟ್ಟು ದುಡಿದಂಥ ದುಡ್ಡಿನ ಮೌಲ್ಯ ಕಮ್ಮಿ ಆಗ್ತಾನೆ ಹೋಗುತ್ತೆ. ವಾರ್ಗೂ ಕೂಡ ಇದನ್ನು ಸೇಮ್ ಆಗಿ ರಿಲೇಟ್ ಮಾಡ್ಬೋದು. ಸೊ ನಿಮಗೂ ಕೂಡ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ದ ಮನಿ ಸಪ್ಲೈ ಇನ್ಫಾರ್ಮೇಷನ್ನ ಗೂಗಲಲ್ಲಿ ಚೆಕ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಬಿಟ್ಕಾಯಿನ್ ಸ್ಟ್ಯಾಂಡರ್ಡಲ್ಲಿ ದ ವಾರ್ ಬಿಕಮ್ಸ್ ಲೆಸ್ ಅಫೋರ್ಡೆಬಲ್. ಯಾಕೆ ಅಂತಂದರೆ, ಮೊದಲನೇದು ರೆಡ್ಯೂಸ್ ಕಂಟ್ರೋಲ್ ಓವರ್ ಮಾನಿಟರಿ ಪಾಲಿಸಿ. ದ ಗೌರ್ಮೆಂಟ್ಸ್ ಆಫನ್ ಫಂಡ್ ವಾರ್ಸ್ ಥ್ರೂ ಇನ್ಫ್ಲೇಷನರಿ ಮಾನಿಟರಿ ಪಾಲಿಸೀಸ್ ಆರ್ ಬೈ ಬಾರೋಯಿಂಗ್. ಸರ್ಕಾರ ಆರ್ಥಿಕ ಸಂಪನ್ಮೂಲವನ್ನು ಒಂದು ಯುದ್ಧ ಮಾಡೋದ ಕಡೆ ಡೈವರ್ಟ್ ಮಾಡಬೇಕು ಅಂತಂದರೆ ಅದಕ್ಕೆ ಎರಡು ಆಪ್ಷನ್ ಇದೆ. ಒಂದು, ಜನರ ಮೇಲೆ ಅತಿ ಹೆಚ್ಚು ತೆರಿಗೆನ ಹಾಕುವಂಥದ್ದು, ಅಥವಾ ಟ್ರೆಜರಿ ಬಾಂಡ್ಸ್ ಅಥವಾ ಟ್ರೆಜರಿ ಬಿಲ್ಸ್ ಏನಿದೆ ಹೊಸದಾಗಿ ಕ್ರಿಯೇಟ್ ಮಾಡುವಂಥದ್ದು, ಅದ್ರ ಜೊತೆಗೆ
ಸೆಂಟ್ರಲ್ ಬ್ಯಾಂಕಿಂದ ಸಾಲ ತಗೊಳ್ಳೋವಂಥದ್ದು, ಅಂದರೆ ಇನ್ ದ ಫಾರ್ಮ್ ಆಫ್ ನ್ಯೂ ಮನಿ. ಇದನ್ನು ಅವರು ವಾರ್ ಕಡೆ ಡೈವರ್ಟ್ ಮಾಡ್ಬೋದು. ಬಟ್ ದಿಸ್ ಕಮ್ಸ್ ವಿತ್ ಎ ಕಾಸ್ಟ್. ಅದೇನಂತಂದರೆ ಹಣದುಬ್ಬರ ಜಾಸ್ತಿ ಆಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ನೀವು ಕಷ್ಟಪಟ್ಟಂಥ ದುಡಿದಂಥ ದುಡ್ಡಿನ ಮೌಲ್ಯ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಬಿಟ್ಕಾಯಿನ್ ವ್ಯವಸ್ಥೆಯಲ್ಲಿ ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ದ ಬಿಟ್ಕಾಯಿನ್ಸ್ ಲಿಮಿಟೆಡ್ ಸಪ್ಲೈ ಆ್ಯಂಡ್ ಡಿಫ್ಲೇಷನರಿ ನೇಚರ್ could limit the ability of the governments to print money for war efforts. ಓಕೆ, ಸೊ ಬಿಟ್ಕಾಯಿನ್ ಇರುವಂಥದ್ದೇ 21 ಮಿಲಿಯನ್. ಜೊತೆಗೆ ಇದು ಡಿಫ್ಲೇಷನರಿ ನೇಚರ್, ಹೊಸ ಸಪ್ಲೈ ಏನು ಬರ್ತಾ ಇದೆಯಲ್ಲ ಬಿಟ್ಕಾಯಿನ್, ಪ್ರತಿ 4 ವರ್ಷಕ್ಕೊಂದ್ಸಲಿ ಅದು ಕಮ್ಮಿ ಆಗುತ್ತೆ, ಅಂದರೆ ಅರ್ಧದಷ್ಟು ಕಟ್ ಆಗುತ್ತೆ. ಇದರಿಂದ ಗೌರ್ಮೆಂಟಿಗೆ ಹೊಸ ಮನಿನ ಪ್ರಿಂಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂತಂದರೆ ಬಿಟ್ಕಾಯಿನ್ ಎಂಬ ಮನಿ ಏನಿದೆ ಅದು ಗೌರ್ಮೆಂಟ್ ಕಂಟ್ರೋಲಲ್ಲಿ ಬರೋದೇ ಇಲ್ಲ. ಹಾಗಾಗಿ ಬಿಟ್ಕಾಯಿನ್ ಎಂಬ ಮನಿನ ಅವರು ಪ್ರಿಂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಫೋರ್ಸಿಂಗ್ ಎ ಮೋರ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಅಕೌಂಟಬಲ್ ಯೂಸ್ ಫಾರ್ ರಿಸೋರ್ಸಸ್. ಅವ್ರ ಹತ್ರ ಇರ್ತಕ್ಕಂಥ ರಿಸೋರ್ಸಸ್ ಏನಿದೆ, ಅಂದರೆ ಮನಿ ಏನಿದೆ, ಅದನ್ನು ಟ್ರಾನ್ಸ್ಪರೆಂಟ್ ಆಗಿ ಅಕೌಂಟೇಬಲ್ ಆಗಿ ನಿಭಾಯಿಸಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಸರ್ಕಾರ ಹೋಗುತ್ತೆ. ಫಿಯಟ್ ಕರೆನ್ಸಿ ಸಿಸ್ಟಮಲ್ಲಿ ಆ ರೀತಿ ಆಗೋದಿಲ್ಲ. ಬಿಕಾಸ್ ದ ಎಂಡ್ಲೆಸ್ ಬಾರೋಯಿಂಗ್ ಆಗಿರ್ಬೋದು, ಇನ್ಫ್ಲೇಷನರಿ ಮಾನಿಟರಿ ಪಾಲಿಸೀಸ್ ಮುಖಾಂತರ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡುವಂಥ ಅಧಿಕಾರ ಸರ್ಕಾರದಲ್ಲಿರುತ್ತೆ. ಆದರೆ ಬಿಟ್ಕಾಯಿನ್ ಆ್ಯಸ್ ಎ ನೇಚರ್ ಗೌರ್ಮೆಂಟ್ ಕಂಟ್ರೋಲಲ್ಲಿ ಬರೋದಿಲ್ಲ. ಹಾಗಾಗಿ ಬಿಟ್ಕಾಯಿನನ್ನು ಮನಿಯಾಗಿ ನಾವು ಬಳಕೆ ಮಾಡಿದ್ರೆ ಅತಿ ಹೆಚ್ಚು ಬಿಟ್ಕಾಯಿನನ್ನು ಪ್ರಿಂಟ್ ಮಾಡುವಂಥದ್ದಾಗಿರಲಿ ಅಥವಾ ಆ ಒಂದು ಮನಿನ ಡಿಬೇಸ್ ಅಥವಾ ಡಿವ್ಯಾಲ್ಯೂ ಮಾಡುವಂಥದ್ದಾಗಿರಲಿ, ಈ ಒಂದು ಅಧಿಕಾರ ಸರ್ಕಾರದ ಹತ್ರ ಇರೋದಿಲ್ಲ. ಸೊ ದೇರ್ ಬೈ ಈ ಒಂದು ಸರ್ಕಾರದ ಮೇಲೆ ಮೋರ್ ಟ್ರಾನ್ಸ್ಪರೆಂಟ್ ಆಗಿ, ಮೋರ್ ಅಕೌಂಟಬಿಲಿಟಿ ಮುಖಾಂತರ ಹಣವನ್ನು ಮ್ಯಾನೇಜ್ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿಗೆ ಸರ್ಕಾರ ಹೋಗುತ್ತೆ. ಹಾಗಾಗಿ ವಾರ್ ಆಗಿರಲಿ, ಬ್ಯಾಂಕ್ ಬೇಲೌಟ್ಸ್ ಆಗಿರಲಿ, ಇದನ್ನು ಮಾಡೋದಕ್ಕೆ ಸರ್ಕಾರದ ಕಡೆ ಸಾಧ್ಯ ಆಗೋದಿಲ್ಲ. ಎರಡನೇ ಕಾರಣ ಏನು ಅಂತಂದರೆ ಕ್ರಾಸ್ ಬಾರ್ಡರ್ ಟ್ರಾನ್ಸಾಕ್ಷನ್ಸ್. ಯಾವುದಾದ್ರು ಒಂದು ರೀಜನಲ್ಲಿ ವಾರಿಂದ ಅಫೆಕ್ಟ್ ಆಗಿದೆ ಅಂತಂದರೆ, ಅಥವಾ ಒಂದು ಸೋಷಿಯಲ್ ಅನ್ರೆಸ್ಟ್, ಕ್ಯಾಸ್ಟ್ ಆಗಿರ್ಬೋದು, ರಿಲಿಜನ್ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಆ ಒಂದು ಭಾಗದಲ್ಲಿ ಒಂದು ಅನ್ರೆಸ್ಟ್ ಕ್ರಿಯೇಟ್ ಆಗಿದೆ ಅಂದರೆ ದ ಸಿಟಿಸನ್ಸ್ ಆರ್ ಕಟ್ ಆಫ್ ಫ್ರಮ್ ದ ಟ್ರೆಡಿಷನಲ್ ಬ್ಯಾಂಕಿಂಗ್ ಸಿಸ್ಟಮ್ಸ್. ಒಂದು ಇಂಟರ್ನೆಟ್ ವ್ಯವಸ್ಥೆನ ಕಟ್ ಮಾಡಿರ್ತದೆ, ಬ್ಯಾಂಕಿಗೆ ಯಾವುದೇ ರೀತಿ ಆಕ್ಸೆಸ್ ಇರೋದಿಲ್ಲ. ಅವರ ಅಸೆಟ್ಸ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಸ್ಟಾಕ್ಸ್ ಆಗಿರಲಿ, ಮ್ಯೂಚುವಲ್ ಫಂಡ್ಸ್ ಆಗಿರಲಿ, ಇವೆಲ್ಲವೂ ಕೂಡ ಅವ್ರಿಗೆ ಆಕ್ಸೆಸ್ ಕಟ್ ಆಗಿರುತ್ತೆ. ಬಟ್ ಬಿಟ್ಕಾಯಿನ್ ಅಲೋಸ್ ಇಂಡಿವಿಜುವಲ್ಸ್ ಟು ಟ್ರಾನ್ಸಾಕ್ಟ್ ಗ್ಲೋಬಲಿ ವಿತೌಟ್ ಇಂಟರ್ಮಿಡಿಯರೀಸ್. ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಬಿಟ್ಕಾಯಿನ್ ವ್ಯವಸ್ಥೆಯಲ್ಲಿ ನಾವು ಒಬ್ಬರಿಂದ ಇನ್ನೊಬ್ಬರಿಗೆ ಅಥವಾ ಬೇರೆ ಯಾವುದಾದ್ರು ಜಾಗದಲ್ಲಿ ಒಂದು ವ್ಯಾಲ್ಯೂನ ಸೆಂಡ್ ಮಾಡೋದಕ್ಕೆ, ಅಂದರೆ ಅಕ್ರಾಸ್ ದಿ ಗ್ಲೋಬಲಿ ವಿತೌಟ್ ಇಂಟರ್ಮಿಡಿಯರೀಸ್, ಅಂದರೆ ಸರ್ಕಾರ ಆಗಿರಲಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರಲಿ, ಬ್ಯಾಂಕಿಂಗ್ ಆಗಿರಲಿ, ಇದು ಯಾವುದೇ ಇಂಟರ್ಮಿಡಿಯೇಟ್ಸ್ ಅವಶ್ಯಕತೆ ಇಲ್ಲದೇ ನಾವು ಟ್ರಾನ್ಸಾಕ್ಟ್ ಮಾಡುವಂತಹ ಅವಕಾಶ ಬಿಟ್ಕಾಯಿನ್ ನಮಗೆ ಕೊಡುತ್ತೆ. ಪ್ರೊವೈಡಿಂಗ್ ಎಕನಾಮಿಕ್ ರೀಸೈಲೆನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇನ್ ದ ಟೈಮ್ಸ್ ಆಫ್ ಕಾನ್ಫ್ಲಿಕ್ಟ್ಸ್. ಯಾವುದೇ ರೀತಿ ಕಾನ್ಫ್ಲಿಕ್ಟ್ ಬಂದಾಗ ಯಾವುದೇ ರೀತಿ ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಇಲ್ಲದಲೆ ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್ ಜೊತೆಗೆ ಒಂದು ಮೌಲ್ಯವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ವರ್ಗಾವಣೆ ಮಾಡುವಂಥದ್ದು, ಅಥವಾ ಆ ಒಂದು ವಾರ್ ಅಫೆಕ್ಟೆಡ್ ಝೋನಲ್ಲಿರ್ತಕ್ಕಂಥ ಸಿಟಿಸನ್ಸ್ ಏನಿರ್ತಾರೆ ಆ ಸಿಟಿಸನ್ಸ್ ತಮ್ಮ ಮೌಲ್ಯವನ್ನು, ತಾವು ಕಷ್ಟಪಟ್ಟು ದುಡಿದಂತಹ ದುಡ್ಡನ್ನು ಅವ್ರ ಹತ್ರನೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡೋಗುವಂಥ ಅವಕಾಶ ಬಿಟ್ಕಾಯಿನ್ ವ್ಯವಸ್ಥೆಯಲ್ಲಿದೆ. ಬಿಟ್ಕಾಯಿನ್ ಹೊರತುಪಡಿಸಿ ನೀವು ಬೇರೆ ಯಾವುದೇ ಒಂದು ಅಸೆಟ್ನಲ್ಲಿ ನಿಮ್ಮ ಮೌಲ್ಯವನ್ನು ಇಟ್ಕೊಂಡಿದ್ದೀರಿ ಅಂತಂದರೆ, ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ನ ಒಂದು ಕಡೆ ಇನ್ನೊಂದು ಕಡೆ ತೊಗೊಳೋಕೆ ಸಾಧ್ಯ ಆಗೋದಿಲ್ಲ. ಇನ್ ಎ ರೀಜನ್ ಅಫೆಕ್ಟೆಡ್ ಬೈ ವಾರ್ಸ್, ನಿಮ್ಮೊಂದು ಜಾಗ ಒಂದು 30-40 ಸೈಟ್ ವಾರ್ ಅಫೆಕ್ಟೆಡ್ ರೀಜನ್ ಇದೆ ಅಂತಂದರೆ ಆ ಜಾಗನ ತೊಗೊಳೋಕ್ಕಾಗೋದಿಲ್ಲ, ಸ್ಟಾಕ್ಸ್ನ ತೊಗೊಳೋಕ್ಕಾಗೋದಿಲ್ಲ, ಮ್ಯೂಚುವಲ್ ಫಂಡ್ಸ್ನ ತೊಗೊಳೋಕ್ಕಾಗೋದಿಲ್ಲ. ನಿಮ್ಮ ಹತ್ರ KG ಗಟ್ಟಲೆ ಚಿನ್ನ ಇದೆ ಅಂತ ಅಂದ್ಕೊಳ್ಳಿ, ಆ ಚಿನ್ನನ್ನು ಕೂಡ ತೊಗೊಳೋಕ್ಕಾಗೋದಿಲ್ಲ. ದ ಓನ್ಲಿ ಅಸೆಟ್ ವಿಚ್ ಯು ಕ್ಯಾನ್ ಕ್ಯಾರಿ ಡ್ಯೂರಿಂಗ್ ದ ಟೈಮ್ಸ್ ಆಫ್ ವಾರ್ ಅಂತಂದರೆ ಅದು ಬಿಟ್ಕಾಯಿನ್ ಮಾತ್ರ. ಸೊ ಒಂದು ದೇಶ ಮತ್ತು ಇನ್ನೊಂದು ದೇಶದ ಮಧ್ಯೆ ಯುದ್ಧ ನಡೀಬೇಕಾದ್ರೆ ಕೆಲವು ಸಜೆಸ್ಟ್ ಮಾಡೋದೇನು ಅಂತಂದರೆ ಚಿನ್ನ ಖರೀದಿ ಮಾಡಬೇಕು ಅಂತ. ಈವನ್ ಇನ್ಫ್ಯಾಕ್ಟ್ ಹಲವಾರು ನ್ಯೂಸ್ ಆರ್ಟಿಕಲ್ಸಲ್ಲೂ ಕೂಡ ಇದೇ ಬಂದಿರುತ್ತೆ. ದ ರೀಸನ್, ವಾರ್ ನಡೀಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ. ಸೊ ಈಕ್ವಿಟಿ ಆಗಲಿ, ಮ್ಯೂಚುವಲ್ ಫಂಡ್ಸ್ ಆಗಲಿ ತನ್ನ ಮೌಲ್ಯವನ್ನು ಕಳ್ಕೊಳ್ಳುತ್ತೆ. ದ ವಾರ್ ಅಫೆಕ್ಟೆಡ್ ರೀಜನ್ಸಲ್ಲಿ ಇರ್ತಕ್ಕಂಥ ಸೈಟನ್ನು ಕೂಡ ಅದು ಕೂಡ ವ್ಯಾಲ್ಯೂನ ಕಳ್ಕೊಳ್ಳುತ್ತೆ. ಹಾಗಾಗಿ ಚಿನ್ನ ಖರೀದಿ ಮಾಡಬೇಕು ಅಂತ. ಬಟ್ ಇದೊಂದು ಸ್ಟುಪಿಡ್ ಐಡಿಯಾ ಅಂತಲೇ ಹೇಳ್ಬೋದು. ದ ರೀಸನ್ ವೆರಿ ಸಿಂಪಲ್. ದ ವಾರ್ ಅಫೆಕ್ಟೆಡ್ ಇರುವಂತಹ ಜನ ತಮ್ಮಲ್ಲಿರ್ತಕ್ಕಂತಹ ಚಿನ್ನವನ್ನು, ಫಾರ್ ಎಕ್ಸಾಂಪಲ್ ಒಂದು 5 kg ಚಿನ್ನ ಇದೆ ಅಂತ ಅನ್ಕೋಣ, 5 kg ಚಿನ್ನನ ಬ್ಯಾಗಲ್ಲಿ ಹಾಕ್ಕೊಂಡು ಬಾರ್ಡನ್ನು ಕ್ರಾಸ್ ಮಾಡೋಕ್ಕಾಗತ್ತಾ? ಅಲ್ಲಿರ್ತಕ್ಕಂಥ ಜನ ನಿಮ್ಮ ಹತ್ರ ಚಿನ್ನ ಇದೆ ಅಂತ ಗೊತ್ತಾದ ಮೇಲೆ ನಿಮ್ಮನ್ನು ಈಸಿಯಾಗಿ ಬಿಟ್ಬಿಡ್ತಾರ? ಓಕೆ, ಸಾಧ್ಯನೇ ಇಲ್ಲ ಅಲ್ವಾ? ಸೊ ಹಾಗಾಗಿ ನಾನು ಇದನ್ನ ಸ್ಟುಪಿಡ್ ಐಡಿಯಾ ಅಂತ ಹೇಳಿದ್ದು. ಈ ಒಂದು 21st ಸೆಂಚುರಿಯಲ್ಲಿ ದ ಬೆಟರ್ ಐಡಿಯಾ ಏನು ಅಂತಂದರೆ ಅದು ಬಿಟ್ಕಾಯಿನನ್ನು ಖರೀದಿ ಮಾಡುವಂಥದ್ದು. ನಾವು ಕಷ್ಟಪಟ್ಟು ದುಡಿದಂತಹ ದುಡ್ಡಿನ ಮೌಲ್ಯವನ್ನು ಒಂದಿಷ್ಟು ಬಿಟ್ಕಾಯಿನಲ್ಲಿ ಇಟ್ಕೊಂಡ್ರೆ ಈ ಬಿಟ್ಕಾಯಿನನ್ನು ಡ್ಯೂರಿಂಗ್ ದ ಟೈಮ್ಸ್ ಆಫ್ ದ ವಾರ್ ಆಗಿರ್ಬೋದು ಅಥವಾ ಸೋಷಿಯಲ್ ಅನ್ರೆಸ್ಟ್ ಆಗಿರ್ಬೋದು,
ಒಂದು ಜಾಗದಿಂದ ಒಂದು ಜಾಗಕ್ಕೆ ನಾವು ಆರಾಮಾಗಿ ಹೋಗ್ಬೋದು. ನಮ್ಮ ಹತ್ರ ಬಿಟ್ಕಾಯಿನ್ ಇದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ, ಯಾಕಂದರೆ ಬಿಟ್ಕಾಯಿನ್ ಯಾರಿಂದನೂ ನೋಡೋಕ್ಕೂ ಸಾಧ್ಯ ಇಲ್ಲ. ಆರಾಮಾಗಿ ನಾವು ಬಿಟ್ಕಾಯಿನನ್ನು ಇಟ್ಕೊಂಡು ನಾವು ಬಾರ್ಡರ್ನ ಕ್ರಾಸ್ ಮಾಡ್ಬೋದು. ಸೊ ನಾವು ಕಷ್ಟಪಟ್ಟು ದುಡ್ದಂಥ ದುಡ್ಡಿನ ಮೌಲ್ಯ ನಮ್ಮ ಹತ್ರನೇ ಇರುತ್ತೆ. ಬಿಟ್ಕಾಯಿನ್ ಇಟ್ಕೊಂಡು ನೀವು ಯಾವುದೇ ಬೇರೆ ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಎಲ್ಲೇ ಹೋಗಿಲಿ, ಒಂದು ಬಿಟ್ಕಾಯಿನ್ ಇದು ಆಲ್ವೇಸ್ ಒಂದು ಬಿಟ್ಕಾಯಿನ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ಹಾಗಾಗಿ ನಾವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡಿನ ಮೌಲ್ಯವನ್ನು ಒಟ್ಟಿಗೆ ಕಿತ್ಕೊಳ್ಳೋದಕ್ಕೆ ಈ ವ್ಯವಸ್ಥೆಯಿಂದ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ವಾರ ಆಗಿರಲಿ ಇನ್ಯಾವುದೇ ಪರಿಸ್ಥಿತಿ ಆಗಿರಲಿ ಬಿಟ್ಕಾಯಿನ್ ನಮ್ಮ ರಕ್ಷಣೆಗೆ ಬಂದು ನಿಲ್ಲುತ್ತೆ. ಈಗ ಆಲ್ರೆಡಿ ಇದು ಕೆಲವು ವ್ಯಕ್ತಿಗಳಿಗಲ್ಲ, ದೇಶಗಳಿಗೂ ಕೂಡ ಇದು ಅರಿವು ಆಗ್ತಾ ಇದೆ. ಹಾಗಾಗಿನೇ ಎಲ್ ಸಾಲ್ವಡಾರ್ ದೇಶ ಆಲ್ರೆಡಿ ಬಿಟ್ಕಾಯಿನನ್ನು ಲೀಗಲ್ ಟೆಂಡರ್ ಮಾಡಿರುವಂಥದ್ದು. ಅರ್ಜೆಂಟೀನಾ ಆಗಿರಲಿ, ಭೂತಾನ್ ಆಗಿರಲಿ, ಇನ್ಫ್ಯಾಕ್ಟ್ ಅಮೆರಿಕ ಕೂಡ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಬಿಲ್ನ ಪಾಸ್ ಮಾಡಬೇಕು ಅಂತ ಹೇಳಿ ತನ್ನ ಒಲವನ್ನು ವ್ಯಕ್ತಪಡಿಸ್ತಾ ಇದೆ. ರೀಸನ್, ಬಿಟ್ಕಾಯಿನ್ ಇಸ್ ದ ಬೆಸ್ಟ್ ಮನಿ. ಇನ್ಫ್ಯಾಕ್ಟ್ ಇಟ್ ಇಸ್ ಅನ್ ಅನ್ಕಾನ್ಫಿಸ್ಕೇಟಬಲ್ ಮನಿ. ಅಂದರೆ ಯಾರಿಂದನೂ ಕೂಡ ಕಸಿದುಕೊಳ್ಳೋಕ್ಕೆ ಸಾಧ್ಯನೇ ಆಗದಲ್ಲೇ ಇರತಕ್ಕಂತಹ ದುಡ್ಡು ಯಾವ್ದಾರು ಇದ್ದರೆ ಅದು ಬಿಟ್ಕಾಯಿನ್ ಮಾತ್ರ. ಸೊ ಕನ್ಕ್ಲೂಷನ್ ಏನಂತಂದರೆ, ಮನುಷ್ಯನೇ ಸೃಷ್ಟಿ ಮಾಡಿರ್ತಕ್ಕಂಥ ಈ ಒಂದು ವಾರ್ ಏನಿದೆ, ಮನುಷ್ಯ ಅದನ್ನು ಎಂಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಓನ್ಲಿ ದ ಗುಡ್ ಮನಿ ಬಿಟ್ಕಾಯಿನ್ ಮಾತ್ರ ಎಂಡ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಈ ವಿಡಿಯೋದ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಜೊತೆಗೆ ಈ ವಿಡಿಯೋದ ಟಾಪಿಕ್ ಬಗ್ಗೆ ನಿಮ್ಮದೇ ಆದಂಥ ಅನಿಸಿಕೆ, ಅಭಿಪ್ರಾಯಗಳು ಅಥವಾ ಪ್ರಶ್ನೆಗಳು ಏನಾದರೂ ಇದ್ದರೆ ವಿಡಿಯೋನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.